ಯಾವ್ದಕ್ಕೆ ಸಂಬಂಧಪಟ್ಟಂಗೆ ಗ್ಯಾಸ್ ಅಭಾವ ಇಲ್ಲ, ಅವರು ಸಂಬಂಧಪಟ್ಟ ಸಚಿವರಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಬರೆದಿದ್ದಾರೆ, ನಮ್ಗೆ ಕೊಡ್ಬೇಕಾದಂತ ಅಲಾಟ್ಮೆಂಟ್ ಅನ್ನ ಕೊಡಿ ಅಂತ ಹೇಳಿ ಈಗಾಗಲೇ ಬರ್ಕೊಂಡಿದ್ದಾರೆ. ಅದಕ್ಕೆ ಸ್ಪಂದಿಸಬೇಕಿದೆ. ಈಗೇನೋ ಸೀಸ್ ಫೈರ್ ಆಗ್ತಾ ಇದೆ ಅಂತ ಹೇಳಿ ಎಲ್ಲ ಸುದ್ದಿಗಳು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಹೆಚ್ಚು ಹಡಗುಗಳು ಪಾಸ್ ಆದ್ರೆ ಅದು ನಮಗೂ ಕೂಡ ನಮ್ಮ ಹಡಗುಗಳು ಕೂಡ ಬರುತ್ತೆ. ಬಂದ ಮೇಲೆ ಈ ಒಂದು ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿ ಅಂದ್ಕೊಂಡಿದೆ. ಸರ್, ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಎಲೆಕ್ಷನ್ ಯಾವಾಗ ವಿಶೇಷ ಸರ್? ಅದೇ ಈಗ ಮುಖ್ಯಮಂತ್ರಿಗಳು ಸಭೆ ಕರಿಬೇಕು. ಕ್ಯಾಬಿನೆಟ್ ಅಲ್ಲಿ, ರೆಗ್ಯುಲರ್ ಕ್ಯಾಬಿನೆಟ್ ಅಲ್ಲೇ ಚರ್ಚೆ ಮಾಡಬಹುದು ಅಥವಾ ಸ್ಪೆಷಲ್ ಮೀಟಿಂಗು ಕೂಡ ಕರಿಬಹುದು. ಅದು ಮುಖ್ಯಮಂತ್ರಿಗಳ ತೀರ್ಮಾನ. ಖಂಡಿತವಾಗಿ ಅದು ಯಾವಾಗ ಬರುತ್ತೆ ಸಬ್ಜೆಕ್ಟು, ನಾವೆಲ್ಲರೂ ಕೂಡ ಒಂದು ಯಾರಿಗೂ ಕೂಡ ಅನ್ಯಾಯ ಆಗದಂಗೆ ಒಂದು ತೀರ್ಮಾನ ತಗೋಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀವಿ. ಜೊಂಬಿ ಡ್ರಗ್ಸ್ ಬಗ್ಗೆ ಬಹಳ ವೈರಲ್ ಆಗ್ತಿದೆ ಸರ್. ನಾನು ಅದನ್ನ ಮಾಹಿತಿ ತಗೊಂಡೆ ನಿನ್ನೆ ದಿವಸ. ಅದು ಯಾರೋ ಒಬ್ಬ ಹರಿಯಾಣ ಪಂಜಾಬ್ ಬಂದು ಇಲ್ಲಿ ಕೆಲ್ಸಕ್ಕೆ ಬಂದಿದ್ದಾನೆ. ಅವನು ಡ್ರಿಂಕ್ಸ್ ಮಾಡುವಂಥದ್ದು ಅಭ್ಯಾಸ ಅಂತ. ಅವನು ಲಾರಿ ಡ್ರೈವರ್. ಅವನು ಹಿಂದೆ ಇದೆಲ್ಲ ಪಂಜಾಬ್ನಲ್ಲಿ ಡ್ರಗ್ಸ್ ಏನೋ ಯಾವಾಗಲೂ ತಗೊಂಡಿದ್ದ ಅಂತ ಹೇಳಿದ್ನಂತೆ. ಆಮೇಲೆ ಇದು ಯಾವ ಜೊಂಬಿನೂ ಇಲ್ಲ, ಏನಿಲ್ಲ. ಅವನು ಡ್ರಿಂಕ್ಸ್ ತಗೊಂಡು ಅದ್ರ ಜೊತೆನಲ್ಲಿ ಅವನು ಬೇರೆ ಬೇರೆ ಅದೇನೋ ಅವನಿಗೆ ಫಿಟ್ಸ್ ಅಲ್ಲ, ಏನೋ ಕಾಯಿಲೆ ಬರುತ್ತೆ ಅಂತ ಹೇಳಿ ಅದಕ್ಕೆ ಮೆಡಿಸಿನ್ ತಗೊಂಡಿದ್ದಾನೆ. ಅದ್ರ ಜೊತೆಯಲ್ಲಿ ಡ್ರಿಂಕ್ಸ್ ತಗೊಂಡಿದ್ದಾನೆ. ಹಾಗಾಗಿ ಸ್ವಲ್ಪ ಅವನಿಗೆ ಇದಾಗಿದೆ, ಏನೋ ಎಫೆಕ್ಟ್ ಆಗಿದೆ. ಅದು ಬಿಟ್ಟರೆ ಯಾವ ಆ ಥರದ್ದು ಕೇಸಸ್ಸು ಎಲ್ಲೂ ಕೂಡ ಬಂದಿಲ್ಲ ಅಂತ ಹೇಳಿ ಬೆಳಿಗ್ಗೆ ಕಮಿಷನರ್ ಕೂಡ ಅದರಿಂದ ಅದೆಲ್ಲ ಯಾರು ಅದನ್ನ ಪೋಸ್ಟ್ ಮಾಡಿದ್ರು ಅವನ್ನೂ ಕೂಡ ಹಿಡ್ಕೊಂಡು ಅವನ್ನ ಕೇಳುವಾಗ ಬೇಕಂತ ಈ ರೀತಿ ಪೋಸ್ಟಿಂಗ್ ಮಾಡಿದ್ದೇನೆ ಅಂತ ಅವನು ಒಪ್ಕೊಂಡಿದ್ದಾನೆ. ಅದು ಸತ್ಯಕ್ಕೆ ದೂರವಾಗಿರುವ ಜೊಂಬಿ ಡ್ರಗ್ಸ್ ಅನ್ನೋದು ಇಲ್ಲ. ಚಿಕ್ಕಮಗಳೂರಿಗೆ ಬೈ ಎಲೆಕ್ಷನ್ ಆಗಿದೆ. 23ನೇ ಆಗಿರ್ತಕ್ಕಂಥ ಎಲೆಕ್ಷನ್ ಸರಾಸರಿ ಮತದಾನ ಕಡಿಮೆ ಆಗಿದೆ. ಜನರಲ್ ಎಲೆಕ್ಷನ್ಗೂ ಇಲ್ಲಿಗೂ ವ್ಯತ್ಯಾಸ ಇರುತ್ತೆ. ಬೇರೆ ಬೇರೆ ಫ್ಯಾಕ್ಟರೀಸ್ಗಳು ಕೆಲಸ ಮಾಡ್ತವೆ. ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿಯುತ್ತೆ. ಅದರಲ್ಲಿ ಯಾವುದೇ ಕೂಡ ಅಪನಂಬಿಕೆ ಬೇಡ. ಖಂಡಿತವಾಗಿ ನಾವು ಎರಡೂ ಕ್ಷೇತ್ರದಲ್ಲಿ ಗೆದ್ದಿದ್ದೇವೆ. ಚಿಕ್ಕಮಗಳೂರು ಶ್ರೀನಂದ ಬಾಲಕಿ ಏನೋ ಕಿಡ್ನಾಪ್ ಅಂತ ನಾನು ಇನ್ನು ಪ್ರಿಲಿಮಿನರಿ ಮಾಹಿತಿ ತಗೊಂಡಿದ್ದೇನೆ. ಅವ್ರು ಇನ್ನೂ ಕೂಡ ಟ್ರೇಸ್ ಮಾಡೋದಕ್ಕಾಗಿಲ್ಲ. ಒಂದ್ ಕಡೆ ಒಂದು ಆರ್ಗ್ಯುಮೆಂಟ್ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ, ಇನ್ನೇ ಆರ್ಗ್ಯುಮೆಂಟ್ ಬೇರೆ ಯಾರ್ದು ಜೊತೆಯಲ್ಲಿ ಹೋಗಿದ್ದಾರೆ. ಈ ತರ ಎಲ್ಲ ಬರ್ತಾ ಇದೆ. ಬಟ್ ಅಂತಿಮವಾಗಿ ಅವರು ಸಿಕ್ಕಿದ ಮೇಲೆ ಗೊತ್ತಾಗುತ್ತೆ. ಹುಡುಕ್ತಾ ಇದ್ದಾರೆ. ಕಚೇರಿಯಲ್ಲಿ ಒಬ್ಬಳು ದಲಿತ ಮಹಿಳೆ ಅಧಿಕಾರಿಯನ್ನ ವಿವಸ್ತ್ರಗೊಳಿಸಿ ಅವಮಾನ ಮಾಡಿರೋ ಪ್ರಕರಣ ದಾಖಲಾಗಿದೆ. ಮಾಹಿತಿ ತಗೊಳ್ತೀನಿ ನಾನು. ಯಾಕೆಂದ್ರೆ ಅದಕ್ಕೆ DCRE ಇದು ಸ್ಟೇಷನ್ಸ್ ಎಲ್ಲ ಮಾಡಿದೆವು ನಾವು. ಅದೇ ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ಅನ್ನೇ ಮಾಡಿರೋದ್ರಿಂದ ಮಾಹಿತಿ ತಗೊಳ್ತೀನಿ. ಎಲ್ಲ ಮಾಹಿತಿ ತಗೊಂಡು ಅದಕ್ಕೆ ಏನ್ ಕ್ರಮ ತಗೋಬೇಕೋ, ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಖಂಡಿತವಾಗಿ ಕ್ರಮ ತಗೊಂಡೇ ತಗೊಳ್ತೀವಿ. ಎಲ್ಲದನ್ನು ನಾನೇ ಉತ್ತರ ಕೊಡಕ್ಕೆ 100 ಪ್ರಶ್ನೆ ಕೇಳಿದ್ರೆ 100ಕ್ಕೆ ಉತ್ತರ ಕೊಡಕ್ಕಾಗಲ್ಲಪ್ಪ. ನಮ್ಗೆ ಸಂಬಂಧಪಟ್ಟಿದ್ದು ಕೇಳಿ. ಯಾವ್ದಾರ ಪೊಲಿಟಿಕಲ್ ಚಂದ್ರಶೇಖರ್ ಪ್ರಕರಣ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಮತ್ತೆ ಚಂದ್ರಶೇಖರ್ ನಡುವೆ ರಾಜಿ ಸಂಧಾನಕ್ಕೆ ನ್ಯಾಯಮೂರ್ತಿ ಓಕ್ ಅವ್ರನ್ನ ನೇಮಕ ಮಾಡೋದಕ್ಕೆ ಹೈಕೋರ್ಟ್ ಮಾಡಿದೆ ಸರ್. ಅದೆಲ್ಲ ನನ್ಗೆ ಮಾಹಿತಿ ಇಲ್ಲ ಸರ್. ಜಾರ್ಖಂಡ್ ವಿದ್ಯಾರ್ಥಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರ್ಖಂಡ್ ಮಿನಿಸ್ಟರ್ ಕೂಡ ದೀಪಿಕಾ ಸಿಂಗ್ ಅವರು ಟ್ವೀಟ್ ಮಾಡಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಮನವಿ ಮಾಡಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.